ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ 2024-29ನೇ ಸಾಲಿನ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ್ ಚಿದ್ರಿ ಪ್ಯಾನಲ್ ಇಂದ 3 ಸ್ಥಾನಕ್ಕೆ ಬಿದಿರಿ ಸರ್ಕಾರಿ ನೌಕರರ ಭವನದಲ್ಲಿ ನಿಯೋಜಿಸಿರುವ ಚುನಾವಣಾ ಅಧಿಕಾರಿ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಚಿದ್ರಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ರಾಜ್ಕುಮಾರ್ ಮಾಳ್ಗೆ, ಖಜಾಂಚಿ ಸ್ಥಾನಕ್ಕಾಗಿ ದೇವಪ್ಪ ಕುರಿತಾಗಿ ಆರೋಗ್ಯ ಇಲಾಖೆಯ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ, ಈಗಾಗಲೇ ನಿರ್ದೇಶಕ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಮುಗಿದಿದೆ. ಈಗ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾ ಖಜಾಂಚಿ ಚುನಾವಣೆ ಡಿಸೆಂಬರ್ 4ರಂದು ನಡೆಯುತ್ತಿದ್ದು, ಈ ನಿಮಿತ್ತ ನಾವೆಲ್ಲರೂ ನಾಮಪತ್ರ ಸಲ್ಲಿಸಿದ್ದು, ನಾಳೆ ನಾಮಪತ್ರ ಪರಿಶೀಲನೆ, 29ರಂದು ನಾಮಪತ್ರ ಹಿಂಪಡೆಯುವ ಜಿಲ್ಲೆಯ 15,000 ಸರ್ಕಾರಿ ನೌಕರರ ಆಶೀರ್ವಾದದಿಂದ ಚುನಾವಣೆ ಎದುರಿಸುತ್ತಿದೆ. ಖಂಡಿತ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಚಿದ್ರಿ, ರಾಜ್ಯ ಪರಿಷತ್ತು ಸದಸ್ಯ ಸ್ಥಾನಕ್ಕೆ ರಾಜ್ಕುಮಾರ್ ಮಾಳ್ಗೆ, ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಸ್ಪರ್ಧೆ ಮಾಡುತ್ತಿದ್ದಾರೆ. ಆರ್ಟಿಒ ಅಧಿಕಾರಿ ಮಂಜುನಾಥ್ ಕೋರ್ವಿ ಅವರು ಸೋಮಶೇಖರ್ ಬಿರಾದರ್ ಅವರ ಪೆನಾಲ್ಗೆ ಬೆಂಬಲ ಸೂಚಿಸಿದ್ದಾರೆ. ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿ ಚುನಾವಣೆ ಎದುರಿಸುತ್ತಿದೆ ಎನ್ನುವುದರ ಬಗ್ಗೆ ಇಡೀ ರಾಜ್ಯದಲ್ಲೇ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಿ ನೌಕರರ ವಿಶ್ವಾಸ ಗಳಿಸಿದ್ದು, ನಾವು ಕೂಡ ಸರ್ಕಾರಿ ನೌಕರರ ಚುನಾವಣೆಯ ಜಿಲ್ಲಾಧ್ಯಕ್ಷ ಸ್ಥಾನ, ರಾಜ್ಯ ಪರಿಷತ್ ಸದಸ್ಯ ಹಾಗೂ ಖಜಾಂಚಿ ಸ್ಥಾನಕ್ಕೆ ಖಂಡಿತ ಗೆಲುವು ಸಾಧಿಸುತ್ತೇವೆ ಎಂದು ಹೇಳಿದರು. ಸೋಮಶೇಖರ್ ಚಿದ್ರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು, ನಮ್ಮ ಪೆನಾಲ್ನಿಂದ 3 ಸ್ಥಾನಕ್ಕೆ ಇಂದು ನಾಮಪತ್ರ ಸಲ್ಲಿಸಿದ್ದೇವೆ. ಸರ್ಕಾರಿ ನೌಕರರು ಬದಲಾವಣೆ, ಪರಿವರ್ತನೆ ಬಯಸುತ್ತಿದ್ದಾರೆ. ನಮಸ್ಕಾರ. ಈ ಒಂದು ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಆತ್ಮೀಯರಾದ ಶ್ರೀಯುತ ಅಣ್ಣಜಿ ಸೋಮಶೇಖರ್ ಅಣ್ಣಜಿ ಅವರು, ರಾಜ್ಯ ಪರಿಷತ್ ಸ್ಥಾನಕ್ಕೆ ನಮ್ಮ ರಾಜ್ಕುಮಾರ್ ಅಣ್ಣಜಿ ಅವರು ಹಾಗೂ ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಎಂ ಚಂಬಳೆ ಅಂತ ಹೇಳಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರದ ಹಿತವನ್ನ ಕಾಪಾಡುವಂಥದ್ದು, ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡೋದು, ನೌಕರರ ಹಿತ ಕಾಪಾಡೋದ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಒಂದು ತಂಡ ನಮ್ಮ ಸೋಮಶೇಖರ್ ಅಣ್ಣವ್ರ ಪೆನಲ್ ಇದೆ. ಸೊ ಹಾಗಾಗಿ ಖಂಡಿತ ಸೋಮಶೇಖರ್ ಅಣ್ಣ ಮಾಡ್ತಿದ್ದಾರೆ. ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಮುಂದೆ ಯಾರೇ ಗೆಲ್ತಿರೋ ಯಾರೇ ಸೋಲ್ತಿರೋ ಬೇಜಾರ್ ಮಾಡ್ಕೊಳಕ್ ಇದೊಂದೆಲ್ಲ ಏನಪ್ಪಾ, ಇದೊಂದು ಸರ್ಕಾರ ನೌಕರಸ್ಥರ ಕಡೆಯಿಂದ ಪ್ರತಿ 5 ವರ್ಷಕ್ಕೆ ಒಂದು ಕಾಂಟೆಸ್ಟ್ ಮಾಡೇ ಮಾಡ್ತಿರೋದು. ಸೊ ಇವತ್ತು ಇವರಾಗ್ಬೋದು, ನಮ್ಮ ರಾಜ್ಕುಮಾರ್ ತಮ್ಮವರಾಗ್ಬೋದು, ಸೋಮಶೇಖರ್ ಆಗ್ಬೋದು, ನಮ್ಮ ಮಾಳ್ಗಿಯವ್ರು ಆಗ್ಬೋದು, ನಾನು ಆಗ್ಬೋದು, ಬೇರೆ ಇನ್ನಿತರ ಯಾರು ಕಾಂಟೆಸ್ಟ್ ಮಾಡ್ರಿ, ಕಾಂಟೆಸ್ಟ್ ಮಾಡಿದ್ರೆ ಇದ್ರ ತಪ್ಪೇನಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಇವಾಗ ಆಕ್ಚುಲಿ ನಾನು ಆಕಾಂಕ್ಷಿ ಇದ್ದೆ. ಸೊ ನಾನೇನಪ್ಪ ಆದ್ರೆ ಇನ್ನೂ ಏನು ಯಾರಿಗೆ ನಾನು ಬೀದರ್ ಹೊಸದಾಗ ಬಂದಿದ್ದೀನಿ. ನಾನು ಬೀದರ್ ಆಕ್ಚುಲಿ ಅಷ್ಟೊಂದು ಪರಿಚಯ ಇರಲಿಲ್ಲ, ಬಟ್ ಆದ್ರೆ ನಾನು ಕಾಂಟೆಸ್ಟ್ ಮಾಡೋದು ಇಟ್ಕೊಂಡಿದ್ದೆ ನಾನು. ಸೊ ಇವಾಗ ನಾನು ಒಂದೇ ಹೇಳ್ತೀನಿ, ನಾನು ನೋಡಿದ್ದೀನಿ, ಎಲ್ಲ ನೋಡಿದೆ, ಇಲ್ಲಿ ಸ್ವಲ್ಪ ವಾತಾವರಣ ಏನೋ ಚೇಂಜಸ್ ಆಗ್ತಿದೆ. ನಾನು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಯಾರೇ ಆಗಲಿ ಇವರು ನಮ್ಮ ಸೋಮಶೇಖರ್ ಆಗ್ತಾರೋ ಅಥವಾ ನಮ್ಮ ಮಾಳ್ಗೆ ಆಗ್ತಾರ ಮೇಲೆ ಆ ಗನ್ಗಿಯರ್ ಆಗ್ತಾರ, ಬೇರೆ ಯಾರೇ ಇನ್ನಿತರ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಇಲ್ಲೇನು ವೈರತ್ವ ಯಾರ್ದು ಇಲ್ಲ. ನಮ್ಗೆ ಸೋಮಶೇಖರ್ ಆದ್ರ ಅಷ್ಟೇನೆ, ಗದ್ಗೆ ಆದ್ರ ಅಷ್ಟೇನೆ, ನಮ್ಮ ಮಾಳ್ಗೆ ಆದ್ರ ಅಷ್ಟೇನೆ, ಬೇರೆ ಇನ್ನಿತರ ಯಾರೇ ಕಾಂಟೆಸ್ಟ್ ಮಾಡಿದ್ರೆ ಎಲ್ರು ನಮ್ಗೆ ಅಷ್ಟೇನೆ. ಇದರಲ್ಲಿ ನಂದೇನಪ್ಪಾ ಅಂದ್ರೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಅಂತ ನಾನು ಹೇಳ್ತೀನಿ. ಇಲ್ಲ, ನನ್ನ ಬೆಂಬಲ ಏನಪ್ಪಾ ಅಂದ್ರೆ ಒಟ್ಟಿನ ಮುಖಾಂತರ ಬೆಂಬಲ ತೋರಿಸ್ತೀನಿ, ಓಪನ್ ಆಗಿ ಯಾರಿಗೆ ಹೇಳಂಗಿಲ್ಲ. ನನ್ನ ಬೆಂಬಲ ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗಿ ಹೇಳಂಗಿಲ್ಲ, ನಾನು ವೋಟರ್ ಮುಖಾಂತರ ತೋರಿಸ್ತೀನಿ. ನನ್ಗೆ ಇವಾಗಲೇ ಜಸ್ಟ್ ಅವರ ಫೋನ್ ಮಾಡಿದ್ರೆ, ಅಣ್ಣ ನೀನ್ ಯಾಕಲ್ಲಿ ಹೋಗ್ಲತ್ತಿದ್ದಿ, ನೀವು ಅಲ್ಲಿ ಹೋಗಕ್ ಹೋಗ್ಬೇಡ್ರಿ ಅಂತ ಈಗ ಮತ್ತೆ ಫೋನ್ ಮಾಡಾಕತ್ತಾರ. ನಾವು ನಿಮ್ಗೆ ಕ್ಯಾಂಡಿಡೇಟ್ ಮಾಡ್ಬೇಕಲ್ಲ, ನೀವು ಯಾಕಲ್ಲಿ ಹೋಗಿರ್ತಿಲ್ಲ ಅಂತಾರ. ಅಣ್ಣ ನೀವು ಬಂದಿ ಅಣ್ಣ ವಾಪಸ್ ರಿಟರ್ನ್ ಅನ್ನಕತ್ತಾರ, ಈಗ ಜಸ್ಟ್ ಫೋನ್ ಮಾಡಿದ್ರು. ಸೊ ಈಗ ಇಲ್ಲ, ನಾನು ಇನ್ನೂ ಹಿಂದಾಗಿಲ್ಲ ಅಂತಿಲ್ಲ. ನಾನು ರಾಜಶೇಖರ್ ಬೇರೆ ಎಲ್ಲ, ನನ್ಗೇನು ಮಾಳಿಗೆಯವ್ರ ಬೇರೆ ಇರೋ, ನಾನ್ ರಾಜಶೇಖರ್ ಒಬ್ಬರು ಅಣ್ಣ ತಮ್ಮರಿದ್ದಪ್ಲೆ. ನಮ್ಮ ರಾಜಶೇಖರ್ ಏನಪ್ಪಾ ಅಂದ್ರೆ, ಅಣ್ಣ ನೀನ್ ಹೋಗೋಣ, ನಮ್ಮ ತಮ್ಮ ಇದಾರ ಹೋಗೋಣ, ನಾನಿಲ್ಲ ನಾನು ಬೆಂಗಳೂರಿನ ಹೋಗೋಣ ಅಂತ ನಾನು ರಾಜಶೇಖರ್ ಪರವಾಗಿ ನಾನು ಸೋಮಶೇಖರ್ ವಿಶ್ ಮಾಡಕ್ ಬಂದಿದ್ದೀನಿ. ಸೊ ಆಕಾಂಕ್ಷಿ ಇದ್ದಿದ್ದಿಲ್ಲ ಅಂತಿಲ್ಲ, ಬಟ್ ಇನ್ನು ಸಾಯಂಕಾಲದವರೆಗೆ ಟೈಮ್ ಇದೆ. ನನ್ನ ನಂಬರ್ ಅಲ್ಲಿ ಫೋನ್ ಮಾಡಕತ್ತಾರ. ಸಾರಿ, ನಾನು ಸುಳ್ಳು ಮಾತಾಡ ಬರಲ್ಲ, ಹಿಂದೆ ಮುಂದೆ ಮಾತಾಡ ಬರಲ್ಲ. ನಾನು ಆಕ್ಚುಲಿ ನಮ್ಮ ಸೋಮಶೇಖರ್ಗೆ ವಿಶ್ ಮಾಡಕ್ ಬಂದಿದ್ದೀನಿ. ಅದು ರಾಜಶೇಖರ್ ನಮ್ಮ ಬ್ರದರ್ ಇದ್ಬಿಲ್ಲ, ಅವರು ನಾವು ಅಣ್ಣ ತಮ್ಮ. ಈಗ ನಾನು ಫೋನ್ ಮಾಡ, ಅಣ್ಣ ನೀನ್ ಹೋಗ್ಲಕ್ ಬೇಡ, ನೀನ್ ಆಕಾಂಕ್ಷಿ ಇದ್ದಿದ್ದೆ, ಆಕಾಂಕ್ಷಿ ಆಗಿರು, ನೀನ್ ಯಾರು ಬೆಂಬಲ ಕೊಡಬೇಡ ಅಣ್ಣ ಅಂತ ನಾನು ಈಗ ಜಸ್ಟ್ ಫೋನ್ ಮಾಡಕತ್ತಾರ. ಸೊ ಸಾರಿ, ನಾನು ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳಕತ್ತೀನಿ. ನಾನು ಒಂದ್ ವೇಳೆ ನಾನು ಕ್ಯಾಂಡಿಡೇಟ್ ಆಗಿ ಇನ್ನೂ ನಾನು ಇದ್ದಿದ್ದೀನಿ, ಒಂದ್ ವೇಳೆ ಸಾಯಂಕಾಲ ನಾನು ಕ್ಯಾಂಡಿಡೇಟ್ ಆಗ್ಲಿಲ್ಲಪ್ಪ, ನಾನು 100% ಸೋಮಶೇಖರ್ ಬೆಂಬಲ ಕೊಡ್ತೀನಿ. ನಾನು ಕ್ಯಾಂಡಿಡೇಟ್ ಆಗ್ಲಿಲ್ಲ ಅಂದ್ರೆ 100% ಸೋಮಶೇಖರ್ ಬೆಂಬಲ. ನಾನು ಟ್ರೈ ಮಾಡಕತ್ತೀನಿ, 4 ಗಂಟೆ ಟೈಮ್ ಇದೆ.
ನನ್ಗೇನು ಬೆಂಬಲ ನಮ್ಮವ್ರು ಸಂಪೂರ್ಣ ನನ್ನ ಕಡೆ ಸಪೋರ್ಟ್ ಮಾಡಾಕತ್ತೆ. ನಾನು ಕ್ಯಾಂಡಿಡೇಟ್ ಇದ್ದೀನಿ. ಒಂದು ನಾನು ಕ್ಯಾಂಡಿಡೇಟ್ ಆಗ್ಲಿಲ್ಲಪ್ಪ ಅಂದ್ರೆ ನಾನು ಸೋಮಶೇಖರ್ ಅವ್ರಿಗೆ 100% 100% ಸಪೋರ್ಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ 2024-29ನೇ ಸಾಲಿನ ಚುನಾವಣೆ. ಈಗಾಗಲೇ ನಿರ್ದೇಶಕರ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡಿದೆ. ಇವಾಗ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾ ಖಜಾಂಚಿಯವರ ಚುನಾವಣೆಯನ್ನು ಇದೇ ತಿಂಗಳು ಇವತ್ತು ನಾವು ಇದರಲ್ಲಿ ನಾವು ಇವತ್ತು ನಾಮಿನೇಷನನ್ನು ಫೈಲ್ ಮಾಡೀವಿ. ನಾಳೆ ನಾಮಿನೇಷನನ್ನು ಪರಿಶೀಲನೆ ದಿನವಾಗಿರುತ್ತೆ. 29ನೇ ಇದೇ ತಿಂಗಳಿನಲ್ಲಿ 29ನೇ ತಾರೀಕಿಗೆ ನಾವು ನಾಮಿನೇಷನನ್ನು ವಿಡ್ರಾಲ್ ಮಾಡಿಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು 15,000 ಸರ್ಕಾರಿ ನೌಕರರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಕೂಡ ಇವಾಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಂಜುನಾಥ್ ಕೋರ್ವಿ ಸಾಹೇಬರು, ನಮ್ಮ RTO ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಕೋರ್ವಿ ಸಾಹೇಬರು ಇವತ್ತು ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ಲಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪೆನಲ್ನಿಂದ ಅನಂತ ಧನ್ಯವಾದವನ್ನು ಸಲ್ಲಿಸ್ತೀವಿ. ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯನ್ನ ಸರ್ಕಾರಿ ನೌಕರ ಸಂಘ ಯಾವ ರೀತಿ ಚುನಾವಣೆ 15,000 ಸರ್ಕಾರಿ ನೌಕರರ ಮತಗಳಿಂದ ಆಯ್ಕೆಯಾದ ಗೆದ್ದಿರುವ ನಿರ್ದೇಶಕರು ಬರೀ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಷ್ಟೇ ಅಲ್ಲದೆ 15,000 ಸರ್ಕಾರಿ ನೌಕರರ ಹಿತಾಸಕ್ತಿ ದೃಷ್ಟಿಯಿಂದ ದೃಢ ನಿರ್ಧಾರ ಮಾಡಿ ಸೂಕ್ತ ವ್ಯಕ್ತಿ ಪರ ಮತದಾನ ಮಾಡಿ ನಮ್ಮ ಪೆನಲ್ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಜೊತೆಗೆ ಇದೇ ವೇಳೆಗೆ ಮಂಜುನಾಥ್ ಕೋರ್ವಿ ಹಾಗೂ ದೇವಪ್ಪ ಅವರು ಮಾತನಾಡಿದರು. ರೋಹನ್ ಮನೋಹರ್, C9 ಕನ್ನಡ.